ನಮಸ್ಕಾರ ಸ್ನೇಹಿತರೆ, ಹಾಲಿವುಡ್ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ. ನಾನು ಗಗನ್. ನಿನ್ನೆ ನೈಟ್ ನಾವು ಜೋಗ್ ಫಾಲ್ಸ್ ಮುಗಿಸ್ಕೊಂಡು ಸಂಜೆ ಆಗಿತ್ತು. ಜೋಗ್ ಫಾಲ್ಸ್ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಅಲ್ಲೇ ಸೀದಾ ಬಸ್ ಹತ್ಬಿಟ್ಟು ನಾವು ಇವಾಗ ಬಂದು ಹೊನ್ನಾವರ ಇಳ್ದಿದೀವಿ. ಇಲ್ಲಿ ಕಾಣತ್ ನೋಡಿ, ಇದು ಬಂದ್ಬಿಟ್ಟು ನಾವು ಸ್ಟೇ ಆಗಿದ್ದ ಜಾಗ. ಇದು ಈ ಕಡೆ ತೆಂಗಿನ ತೋಟ ಎಲ್ಲ ಕಾಣತ್ ನೋಡಿ ಬ್ಯಾಕ್ ಸೈಡ್. ನಾವು ಸ್ಟೇ ಆಗಿರೋ ಜಾಗ ಬಂದ್ಬಿಟ್ಟು ಎಕ್ಸಾಕ್ಟ್ ಬೀಚ್ ಆಪೋಸಿಟ್ ಇದೆ. ಇಲ್ಲಿ ನೋಡಿ ಬೀಚ್ ಕಾಣುತ್ತೆ ನಿಮ್ಗೆ. ಸೊ ಬೀಚ್ ಎದುರುಗಡೆನೆ ನಾವು ಸ್ಟೇ ಆಗಿರೋದು. ಚೆನ್ನಾಗಿದೆ ಜಾಗ. ಬೀಚ್ ನೀವು ಇದ್ದ ತಕ್ಷಣ ಬೆಳಗ್ಗೆ ಡೈರೆಕ್ಟ್ ಬೀಚೇ ಕಾಣತ್ತೆ ನಿಮ್ಗೆ. ಬನ್ನಿ ಸ್ನೇಹಿತರೆ, ಹಂಗೆ ಹೋಗ್ಬಿಟ್ಟು ಬೀಚಲ್ಲಿ ಇಳಿಯೋಣ. ಹಂಗೆ ಬೀಚ್ ತೋರಿಸ್ತೀನಿ ಬನ್ನಿ ನಿಮ್ಗೆ. ಆ ಕಡೆ ನಿಮ್ಗೆ ನೋಡಿ ಇಲ್ಲಿ ಯಾವ್ದೋ ಒಂದು ಐಲ್ಯಾಂಡ್ ತರ ಏನೋ ಕಾಣಿಸ್ತಾ ಇದೆ. ಮೋಸ್ಟ್ಲಿ ಯಾವ್ದೋ ಐಲ್ಯಾಂಡ್ ಇರ್ಬೇಕು ಅದು. ಅದೊಂದು ಐಲ್ಯಾಂಡ್ ಇರ್ಬೇಕು. ಇನ್ನ ಎಲ್ಲ ಚಿಕ್ಕ ಚಿಕ್ಕ ಶಿಪ್ ಬೋಟ್ ಏನೋ ದೂರದಲ್ಲಿ ಕಾಣಿಸ್ತಾ ಇದೆ. ಬೀಚ್ ಮಾತ್ರ ಇಲ್ಲಿ ಖಾಲಿ ಪ್ರಶಾಂತವಾಗಿದೆ. ಯಾರು ಜಾಸ್ತಿ ಜನ ಇಲ್ಲ. ಸೊ ಚೆನ್ನಾಗಿದೆ. ಜಾಲಿ ಜಾಲಿ ಎಲ್ಲ ಜಾಲಿ. ಸ್ನೇಹಿತರೆ, ಅಲ್ಲಿ ಬೀಚಿಂದೆಲ್ಲ ಮುಗಿಸ್ಕೊಂಡು ಅಲ್ಲಿ ಸ್ನಾನ ಎಲ್ಲ ಮಾಡ್ಕೊಂಡು ಇಲ್ಲಿ ಹೊನ್ನಾವರ ಬೋಟಿಂಗ್ ಬಂದಿ ನೋಡಿ. ಇಲ್ಲಿ ಏನೇನು ಬೋಟ್ಗಳಿದ್ದಾವೆ. ಮೇಲ್ಗಡೆ ಬ್ರಿಡ್ಜ್, ಟ್ರೈನ್ ಹೋಗೋ ಬ್ರಿಡ್ಜ್ ಇದು. ಟ್ರೈನ್ ಹೋಗುತ್ತೆ, ಬೋಟಿಂಗ್ ಎಲ್ಲ ಇದೆ ನೋಡಿ. ಸೊ ನಾವು ಒಂದು ಬೋಟ್ ತಗೊಂಡಿದ್ದೀವಿ. ನಮ್ 3 ಜನಕ್ಕೋಸ್ಕರ ಒಂದು ಬೋಟ್ ತಗೊಂಡಿದ್ದೀವಿ. ಸೊ 3 ಜನ ಸೇರಿ ಒಂದು ಬೋಟು 4-5 ಪ್ಲೇಸ್ ಕವರ್ ಆಗುತ್ತೆ ಇದರಲ್ಲಿ. ಮುಂದೆ ಹಂಗೆ ಇನ್ನೂ ಪ್ಲೇಸಸ್ ಯಾವ್ದಾದ್ರು ಹೋಗ್ತಾ ಇದೀವಿ. ಎಲ್ಲಿ ಹೋಗ್ತೀವಿ ಹೆಂಗೆ ಕಾಣಿಸುತ್ತೆ ತೋರಿಸ್ತೀನಿ ಬನ್ನಿ. ಅಲ್ಲಿಂದ ಹಂಗೆ ಬೋಟ್ ಹತ್ಕೊಂಡು ಈಗ ಬೋಟ್ ರೈಡ್ ಹೋಗ್ತಾ ಇದೀವಿ. ಈ ಕಡೆ ನೋಡಿ ಅಲ್ಲೆಲ್ಲ ಮರಗಳೆಲ್ಲ ಕಾಣುತ್ತೆ. ಆ ಕಡೆ ಸೈಡು ಮರ, ಹಿಂಗಡೆ ಬ್ಯಾಕ್ ಸೈಡು ಅಲ್ಲೂ ಮರ. ಎಲ್ಲ ಫುಲ್ಲು ಬರೀ ತೆಂಗಿನ ಮರಗಳು. ಮಧ್ಯ ನದಿ ಹೋಗ್ತಾ ಇದೀವಿ ಬೋಟ್ ರೈಡು. ಈಗ ನೆಕ್ಸ್ಟ್ ಅಲ್ಲಿ ಮುಂದೆ ಇರೋದು ಮ್ಯಾಂಗ್ರೋವ್ ಫಾರೆಸ್ಟ್ ಅಂತಾನೆ ಏನೋ ಬರುತ್ತೆ ನೋಡಿ, ಅದು ಕಾಣುತ್ತೆ. ಆ ಕಡೆ ಎಲ್ಲ ಫಾರೆಸ್ಟ್ ಮಧ್ಯ ನದಿ. ಆಲ್ರೆಡಿ ಬೇರೆ ವ್ಲಾಗ್ಸ್ ಅಲ್ಲಿ ನೋಡಿರ್ತೀರಾ ನೀವು. ನೋಡಿ ಆದ್ರೆ ಇನ್ನೊಂದು ರೋಡ್ ಕಾಣತ್ ನೋಡಿ ಬ್ಯಾಕ್ ಸೈಡು. ಇದೇ ಮ್ಯಾಂಗ್ರೋವ್ ಫಾರೆಸ್ಟ್. ಮಧ್ಯ ನದಿ, ಆ ಕಡೆ ಈ ಕಡೆ ಮರಗಳು, ಕಾಡು ಮಧ್ಯ ಮ್ಯಾನ್ಮೇಡ್ ಫಾರೆಸ್ಟ್ ಇದೆ. ಮ್ಯಾಂಗ್ರೋವ್ ಫಾರೆಸ್ಟ್ ಚೆನ್ನಾಗಿದೆ. ಸ್ವಲ್ಪ ಬಿಸಿಲಿದೆ ಹೊನ್ನಾವರದಲ್ಲಿ. ಮಳೆ ಏನಿಲ್ಲ ಇವತ್ತು. ರೈಟ್ ಸೈಡ್ ಕಾಣುತ್ತೆ ನೋಡಿ, ಇದೆಲ್ಲ ತೆಂಗಿನ ಮರಗಳೆಲ್ಲ ಕಾಣ್ತವೆ. ಸೊ ಆ ಕಡೆ 2 ಸೈಡು ತೆಂಗಿನ ಮರಗಳು ಇರ್ತವೆ. ರೈಟ್ ಸೈಡು ಲೆಫ್ಟ್ ಸೈಡ್ 2. ಮಧ್ಯ ಬೋಟ್ ಹೋಗುತ್ತೆ. ಕೇರಳ ಪಾಯಿಂಟ್ ಅಂತ ಕರೀತಾರೆ. ಆ ಕಡೆ ಅಂಗಡಿಗಳೆಲ್ಲ ಇದಾವೆ ಅಲ್ಲಿ. ಅಲ್ಲಿಗೆ ಜಸ್ಟ್ ಜ್ಯೂಸ್ ಕುಡಿದ್ವಿ. ಸೊ ಅಲ್ಲಿ ಸ್ಟಾಪ್ ಕೊಡ್ತಾರೆ. ಬೇಕಾದ್ರೆ ನೀವು ಜ್ಯೂಸ್ ಕುಡಿತೀರಾ ಅಂದ್ರೆ ಸ್ಟಾಪ್ ಕೊಡ್ತಾರೆ. ಸ್ಟಾಪ್ ಕೊಟ್ಬಿಟ್ಟು ಹಂಗೆ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಹಿಂಗೆ ಹೋಗ್ತಾ ಇರೋದು. ಫೋಟೋಸು, ವಿಡಿಯೋ. ಪಾಪ ಬೋಟ್ ಅವರೆಲ್ಲ ಫೋಟೋಸು ವಿಡಿಯೋಸ್ ಎಲ್ಲ ತೆಕ್ಕೊಡ್ತಾರೆ. ಹಂಗೆ ಬನ್ನಿ ಬೋಟ್ ಅವ್ರನ್ನ ಮಾತಾಡ್ಸೋಣ. ಇಷ್ಟೊತ್ತು ಬೋಟ್ ರೈಡ್ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ. ಸೊ ಇವರೇ ಅಣ್ಣ ನಮ್ಗೆ ಕಟ್ಕೊಂಡು ಹೋಗಿದ್ದು ಬೋಟಲ್ಲಿ. ಎಲ್ಲ ಚೆನ್ನಾಗಿ ತೋರಿಸಿದ್ರು ಪ್ಲೇಸಸ್ ಎಲ್ಲ. ಸೊ ಇವ್ರನ್ನ ಮಾತಾಡ್ಸೋಣ. ಬನ್ನಿ ಅಣ್ಣ, ನಿಮ್ಮ ಹೆಸರು? ನಮ್ಮ ಹೆಸರು ಪ್ರದೀಪ್ ಅಂತ ಅಣ್ಣ. ಪ್ರದೀಪ್ ಅಂತನಾ? ಸೊ ಇದು ಹೊನ್ನಾವರನ ನಿಮ್ದು? ಪ್ರಾಪರ್ ಹೊನ್ನಾವರನೇ. ಇಲ್ಲಿ ಹೊನ್ನಾವರದಲ್ಲಿ ಇರೋದು ನೀವು. ಎಷ್ಟು ವರ್ಷದಿಂದ ಇದು ಬೋಟಿಂಗ್ ಎಲ್ಲ ಇದು ಮಾಡ್ತೀರಾ? ಒಂದು 3 ವರ್ಷದಿಂದ ಮಾಡ್ತಾ ಇದೀವಿ ಅಣ್ಣ. 3 ವರ್ಷದಿಂದ ಮಾಡ್ತಾ ಇದೀವಿ. ಡೈಲಿ ಪ್ರತಿದಿನ ಕಸ್ಟಮರ್ ಇರ್ತಾರ? ಯಾವ ತರ ಸೀಸನ್ ಮೇಲೆ ಇರತ್ತೆ ಅಣ್ಣ. ಒಂದು ಡೈಲಿ ಒಂದು 2-3 ಡೇಸ್ ಲೀವ್ ಇತ್ತು ಅಂತ ಹೇಳ್ಬಿಟ್ರೆ, ರಜಾ ಇತ್ತು ಅಂತ ಹೇಳಿದ್ರೆ ಅವಾಗ ಕಾಯಂ ಕಸ್ಟಮರ್ ಇರ್ತಾರೆ. ಸ್ವಲ್ಪ ರಶ್ ಆಗಿರುತ್ತೆ. ಇಲ್ಲಾಂದ್ರೆ ನಾರ್ಮಲ್ ಆಗಿ ನಡೀತಾ ಇರುತ್ತೆ. ಓಕೆ, ಸಿಕ್ತು ಇಲ್ಲ ಅಂದ್ರೆ 1-2 ಟ್ರಿಪ್ ಆಗತ್ತೆ. ಇಲ್ಲ ಅಂದ್ರೆ ಅದು ಇಲ್ಲ, ಆ ತರ ಇರುತ್ತೆ. ಇದು ಪ್ಲೇಸಸ್ ಯಾವ್ದು ತೋರಿಸ್ತೀರಾ ಅಂತ ಒಂಚೂರು ಕಸ್ಟಮರ್ ನಮಗೆ ಇವ್ರಿಗೆ ಹೇಳ್ಬೋದಾ? ಓಕೆ, ಹೇಳ್ಬೋದು ಅಣ್ಣ. ಅದು ನಿಮ್ಗೆ ಹೋಗ್ತಾ ಮ್ಯಾಂಗ್ರೋವ್ಸ್ ಅಂತ ಸಿಗುತ್ತೆ. ಅಲ್ಲಿ ಬಟ್ ಸ್ಟಾಪ್ ಇರಲ್ಲ. ಸ್ವಲ್ಪ ಕಿರ್ದಾಗಿರೋ ರಸ್ತೆ ಇರೋದ್ರಿಂದ ಸ್ಟಾಪ್ ಇರಲ್ಲ. ಆಮೇಲೆ ನಿಮ್ಗೆ ಕೇರಳ ವ್ಯೂ ಪಾಯಿಂಟ್ ಅಂತ ಸಿಗುತ್ತೆ. ಆಮೇಲೆ ಲೋಟಸ್ ಅಂತ ಸಿಗುತ್ತೆ. ನಿಮ್ಗೆ ಪ್ರೀ ವೆಡ್ಡಿಂಗ್ ಪ್ಲೇಸ್ ಅಂತ ಹೇಳಿದ್ರೆ ನಿಮ್ಗೆ ಮಧುವನ ಅಂತ ಸಿಗುತ್ತೆ. ಅಂದ್ರೆ ಪ್ರೈವೇಟ್ ಪ್ಲೇಸ್ ಅದು. ಮಧುವನ ಅಂತ ಇದೆ. ಪ್ರೀ ವೆಡ್ಡಿಂಗ್ ಗೆಲ್ಲ ಶೂಟಿಂಗ್ ಮಾಡ್ತಲ್ಲ ಆ ಪ್ಲೇಸ್. ಡ್ರೋನ್ ಶೂಟ್ ಎಲ್ಲ ಚೆನ್ನಾಗಿ ಬರುತ್ತೆ. ಅದಕ್ಕೆ ಪ್ರೀ ವೆಡ್ಡಿಂಗ್ ಪ್ಲೇಸ್ ಅಂತ ಸಿಗುತ್ತೆ. ಇಲ್ಲ ಅಂದ್ರೆ ನಿಮ್ಮ ಮಾಮೂಲಿ 1-1.5 ಗಂಟೆ ಇರುತ್ತೆ. ನಿಮ್ಗೆ ಮಧುವನ ಬೇಕು ಅಂದ್ರೆ 1.25-2 ಗಂಟೆ. ಮತ್ತೊಂದು ಐಲ್ಯಾಂಡ್ ಎಲ್ಲ ರೌಂಡ್ ಬರುತ್ತೆ. ಆತರ ತುಂಬಾ ಪ್ಯಾಕೇಜಸ್ ಇದೆ. ತುಂಬಾ ಪ್ಯಾಕೇಜ್. ಒಂದು ಅಂದಾಜಿಗೆ ಒಬ್ರಿಗೆ ಒಂದು ಫ್ಯಾಮಿಲಿ ಬಂದ್ರು ಅಂದ್ರೆ ಎಷ್ಟು ಚಾರ್ಜ್ ಆಗ್ಬೋದು ಅಂತ ಏನಾರು ಹೇಳ್ಬೋದಾ? ಒಂದು ಅಂದಾಜಿಗೆ ಒಂದು ಫ್ಯಾಮಿಲಿ ಬಂದ್ರು ಒಂದು 5-6 ಜನ ಬಂದು ಅಂತ ಹೇಳಿದ್ರೆ ಅಣ್ಣ, ಒಂದು 350-250 ಆತರ ಇರುತ್ತೆ. ಅದನ್ನ ನೋಡ್ಬಿಟ್ಟು
ಒಂಚೂರು ಹೆಚ್ಚು ಕಡಿಮೆ ಮಾಡ್ಬಿಟ್ಟು ತಗೋತೀವಿ. Per person. ಪರ್ ಪರ್ಸನ್ ಇರುತ್ತೆ. ಹಾ. ಇಲ್ಲ ಅಂದ್ರೆ ಸ್ವಲ್ಪ ಕಡಿಮೆ ಇದಾರೆ, ಒಂದ್ 2 ಜನ 3 ಜನ ಅಂದ್ರೆ ಬೋಟ್ ಪ್ರೈಸ್, ಒಂದು ಬೋಟ್ ಪ್ರೈಸ್ ಲೆಕ್ಕದಲ್ಲಿ ಕರ್ಕೊಂಡು ಹೋಗ್ತೀವಿ. ಒಂದು 1500 1800 ಆ ತರ ಕರ್ಕೊಂಡು ಹೋಗ್ಬಿಡ್ತೀವಿ. ಆ ತರ ಇರುತ್ತೆ ಪ್ರೈಸಸ್. ಅಂದ್ರೆ Season ಮೇಲೆ depend ಸೀಸನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸ್ವಲ್ಪ ಸೀಸನ್ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಕಡಿಮೆ ರೇಟ್ ಅಲ್ಲಿ ಕಡಿಮೆ ರೇಟಲ್ಲಿ ಕಡಿಮೆ ರೇಟ್ ಅಲ್ಲಿ ಕರ್ಕೊಂಡು ಹೋಗ್ತೀವಿ. ಅಂದ್ರೆ ನಾರ್ಮಲ್ ಅಂದ್ರೆ ಆನ್ಲೈನ್ ರೇಟ್ ಅಲ್ಲಿ ಕರ್ಕೊಂಡು ಹೋಗ್ತೀವಿ. ಇಲ್ಲ ಅಂದ್ರೆ ಒಂಚೂರು ಸೀಸನ್ ಅಂದ್ರೆ ಗೊತ್ತಲ್ಲ, ಬೋಟ್ ಎಲ್ಲ ಯಾವ್ದು ಇರಲ್ಲ, ಆ ತರ ಆ ಟೈಮಲ್ಲೆಲ್ಲ ಓನರ್ಗಳು ಸ್ವಲ್ಪ ಜಾಸ್ತಿ ಮಾತಾಡ್ತಾರೆ ಅಷ್ಟೇ. ಸ್ವಲ್ಪ ಜಾಸ್ತಿ. ಅದೇ ನಿಮ್ದು ಇದು ಕಾಂಟ್ಯಾಕ್ಟ್ ಇದೆಲ್ಲ ನಾನು ಇದೆಲ್ಲ ಹಾಕಿರ್ತೀನಿ ಯೂಟ್ಯೂಬ್ ಅಲ್ಲಿ. ಯಾರು ಕಾಂಟ್ಯಾಕ್ಟ್ ಮಾಡ್ಕೊಂಡ್ ಬಂದ್ರೆ ಒಂಚೂರು ಪ್ರೈಸಿಂಗ್ ನೋಡ್ಬಿಟ್ಟು ಒಂಚೂರು ಮಾಡ್ಕೊ. ಓಕೆ, ನಿಮ್ ಕಡೆಯಿಂದ ಬಂದ್ರೆ ಕಡಿಮೆ ಮಾಡ್ಕೊಡುವ ಸರ್, ಸ್ವಲ್ಪ ಕಡಿಮೆ ಕೊಡುವ, ಪಕ್ಕ ಕಡಿಮೆ ಮಾಡ್ಕೊಡುವ. ಸೊ ನೋಡಿ ಸ್ನೇಹಿತರೆ, ಇವರು ಕರ್ಕೊಂಡು ಹೋಗ್ತಾರೆ, ಪ್ರದೀಪ್ ಅಂತ ಇವರು. ಆಯ್ತಾ, ಚೆನ್ನಾಗಿ ಬೋಟಿಂಗ್ ಎಲ್ಲ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಅವರೇ ಪಾಪ ಫೋಟೋಸ್ ಎಲ್ಲ ತೆಕ್ಕೊಟ್ರು. ನಿಮಗೆ ತುಂಬಾ ಚೆನ್ನಾಗಿ ಗೈಡ್ ಮಾಡ್ತಾರೆ. ಇವರು ಸ್ವಲ್ಪ ಸ್ನೇಹಿತರೆಲ್ಲ ಇದಾರೆ. ಇವರು ಅವ್ರ ಸ್ನೇಹಿತರ ಮುಖಾಲ್ತಾನೆ ನಮ್ಗೆ ಪರಿಚಯ ಆಗಿದ್ದು. ಸೊ ಅವ್ರದ್ದು ಸಾರಾ ಬೈಕ್ ಇಂಟ್ರೆಸ್ಟ್ ಇದೆ, ಆಮೇಲೆ ಬೇಕಾದ್ರೆ ತೋರಿಸ್ತೀನಿ ನಿಮಗೆ. ಸೊ ಇವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ನಿಮ್ಗೆ ಹಾಕಿರ್ತೀನಿ. ಆಯ್ತಾ, ನೀವು ಬನ್ನಿ. ಪ್ರೈಸಿಂಗ್ ಎಲ್ಲ ಒಂಚೂರು ನೋಡೇ ಮಾಡ್ಕೊಡ್ತಾರೆ. ನಮಗೂ ಚೆನ್ನಾಗಿ ರೀಸನಬಲ್ ಪ್ರೈಸ್ ಎಲ್ಲ ಮಾಡ್ಕೊಟ್ಟಿದ್ದಾರೆ. ಸೊ ಒಂದೂವರೆ ಗಂಟೆ ಹೆಚ್ಚು ಕಮ್ಮಿ, 1.5 ಗಂಟೆ ಆಗುತ್ತೆ. 1.5 ಗಂಟೆ 1.25 ಗಂಟೆ ಆಗುತ್ತೆ ಅಣ್ಣ. ರೌಂಡ್ ಟ್ರಿಪ್ ಇದ್ರೆ 1.25 ಗಂಟೆ ಆಗುತ್ತೆ, ಹತ್ರ ಆಗುತ್ತೆ. ಸರಿ, ಓಕೆ. ನೋಡಿ, ನಾನು ಎಲ್ಲ ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ. ಆಯ್ತಾ, ಯಾರು ಬಂದಾಗ ಕಾಂಟ್ಯಾಕ್ಟ್ ಮಾಡಿ ಇವರಿಗೆ. ಆಯ್ತಾ, ಇವರು ಚೆನ್ನಾಗಿ ಮಾಡ್ಕೊಡ್ತಾರೆ. ಕಾಂಟ್ಯಾಕ್ಟ್ ನಂಬರ್ಸ್ ಹಾಕಿರ್ತೀನಿ ನಾನು. ಓಕೆ, ಸರಿ ಅಣ್ಣ. ಓಕೆ, ಖುಷಿ ಆಯ್ತು. ಥ್ಯಾಂಕ್ ಯು. ಸ್ನೇಹಿತರೆ, ಅಲ್ಲಿ ಬೋಟಿಂಗ್ ಮುಗಿಸ್ಕೊಂಡು ಅಲ್ಲಿಂದ ಇವಾಗ ಇಲ್ಲಿ ಮ್ಯಾಂಗ್ರೋವ್ ವಾಕಿಗೆ ಬಂದಿದ್ದೀವಿ. ಬ್ರಾಡ್ ವಾಕಿಗೆ ಒಳಗೆ ಹೋಗೋಣ ಬನ್ನಿ. ಇಲ್ಲಿಂದ ಎಂಟ್ರೆನ್ಸು. ಬನ್ನಿ ಒಳಗೆ ಹೋಗೋಣ, ಹಂಗೆ ನೋಡೋಣ. ಈ ತರ ಬ್ರಿಡ್ಜ್ ಮಾಡಿರ್ತಾರೆ. ಆ ಕಡೆ ಈ ಕಡೆ ಕಾಡು ಇದೆ, ಮ್ಯಾಂಗ್ರೋವ್ ಫಾರೆಸ್ಟ್, ಬೋರ್ಡ್ ವಾಕ್. ಇಲ್ಲೇನೋ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಎಲ್ಲ ಮಾಡ್ತಾರೆ. ಅಲ್ಲಿ ಯಾರೋ ಒಬ್ರು ಮಾಡ್ತಾ ಇದ್ದಾರೆ. ಒಬ್ರಿಗೆ ಎಂಟ್ರಿ ಫೀಸು 20 ರೂಪೀಸ್ ಇರುತ್ತೆ. ತರ ನಡ್ಕೊಂಡು ಹೋಗೋದು. ಅಲ್ಲಿಂದ ಎಂಟ್ರಿ ಆಗ್ಬಿಟ್ಟು ಇಲ್ಲಿ ಬಂದ್ರೆ ಕಾಣುತ್ತೆ ನೋಡಿ, ಇದೆ ಮ್ಯಾಂಗ್ರೋವ್ ಫಾರೆಸ್ಟ್. ಏನಿಲ್ಲ, ಜಸ್ಟ್ ಬ್ರಿಡ್ಜ್ ತರ ಮಾಡಿದ್ದಾರೆ. ಇಲ್ಲಿ ಈ ಕಡೆ ನೀರಿದೆ ನೋಡಿ, ನೀರೆಲ್ಲ ಇಲ್ಲ, ಎಲ್ಲ ಫುಲ್ ಬತ್ತೋಗ್ಬಿಟ್ಟಿದೆ. ನೀರಿದ್ರೆ ಬೇರೆ ಟೈಮ್ ಬೋಟಿಂಗ್ ಇರುತ್ತೆ. ಆ ಕಡೆ ಬೋಟಿಂಗ್ ನಿಲ್ಸಿದ್ದಾರೆ ನೋಡಿ, ಇಲ್ಲಿ ಬೋಟಿಂಗ್ ಇರುತ್ತೆ ಬೇರೆ ಟೈಮ್. ಮ್ಯಾಂಗ್ರೋವ್ ಫಾರೆಸ್ಟ್ ಆಯ್ತು. ಅಲ್ಲಿ ಮುಗಿಸ್ಕೊಂಡು ಅಲ್ಲಿಂದ ಒಂದು 4 ಕಿಲೋಮೀಟರ್ 5 ಕಿಲೋಮೀಟರ್ ಆಗುತ್ತೆ. ಅಪ್ಸರಕೊಂಡ ಫಾಲ್ಸ್ ಬಂದಿದ್ದೀವಿ. ಇಲ್ಲಿ ಕಾಣುತ್ತೆ ನೋಡಿ, ಇದೆ ಅಪ್ಸರಕೊಂಡ ಫಾಲ್ಸ್. ನಾನು ಕೆಳಗಿಂದ ಹೋಗ್ಬಿಟ್ಟು ಇನ್ನೊಂದು ಕರೆಕ್ಟ್ ತೋರಿಸ್ತೀವಿ ಬನ್ನಿ. ವಾಟರ್ ಫ್ಲೋ ಸ್ವಲ್ಪ ಕಮ್ಮಿ ಇದೆ ಆ್ಯಕ್ಚುಲಿ. ಬೇರೆ ಟೈಮ್ ಸ್ವಲ್ಪ ಜಾಸ್ತಿ ಇರುತ್ತೆ, ನೋಡೋಕೆ ಚೆನ್ನಾಗಿರುತ್ತೆ. ಇವತ್ತೊಂದು ಸ್ವಲ್ಪ ವಾಟರ್ ಫ್ಲೋ ಕಮ್ಮಿ ಇದೆ. ಇದೆ ಅಪ್ಸರಕೊಂಡ ಫಾಲ್ಸ್. ಮ್ಯಾಂಗ್ರೋವ್ ಫಾರೆಸ್ಟಿಂದ ಒಂದು 5 ಕಿಲೋಮೀಟರ್ ಆಗ್ಬೋದು. ಇದ್ರ ಬ್ಯಾಕ್ ಸೈಡೇ ಅಪ್ಸರಕೊಂಡ ಬೀಚ್ ಬರುತ್ತೆ. ಅಪ್ಸರಕೊಂಡ ಬೀಚ್ಗೆ ಹೋಗ್ತೀವಿ. ಇದು ಮುಗಿಸ್ಕೊಂಡು ನೆಕ್ಸ್ಟ್ ಅಪ್ಸರಕೊಂಡ ಬೀಚಿಗೆ ಹೋಗ್ತೀವಿ. ಅಪ್ಸರಕೊಂಡ ಫಾಲ್ಸ್ ನೋಡ್ಕೊಂಡು ಹಂಗೆ ಮೇಲೆ ಬಂದ್ರೆ ನಿಮಗೆ ಇಲ್ಲಿ ಪಾರ್ಕಿಂಗ್ ಹೋಗೋಕ್ಕಿಂತ ಮುಂಚೆ ಸ್ಟ್ರೈಟ್ ಈ ಕಡೆ ಬಂದ್ಬಿಟ್ರೆ ಇಲ್ಲಿ ನೋಡಿ ಒಳ್ಳೆ ವ್ಯೂ ಸಿಗುತ್ತೆ ನಿಮಗೆ. ಈ ಕಡೆ ಫುಲ್ಲು ಇಲ್ಲೆಲ್ಲ ಇದು ಗದ್ದೆ ಕಾಣುತ್ತೆ ನೋಡಿ. ಗದ್ದೆ ಆ ಕಡೆ ತೆಂಗಿನ ಮರಗಳೆಲ್ಲ ಕಾಣುತ್ತೆ. ಇಡೀ 1 ಅವರ್ನೇ ಕಾಣುತ್ತೆ, ಫುಲ್ ಇಡೀ 1 ಅವರ್ ವ್ಯೂ ಕಾಣುತ್ತೆ. ಹಿಂಗೆ ಲೆಫ್ಟಿಗೆ ಟರ್ನ್ ಆದ್ರೆ ನೋಡಿ ಫುಲ್ಲು ಸಮುದ್ರ ಕಾಣುತ್ತೆ, ಬೀಚ್ ಕಾಣುತ್ತೆ. ಹಂಗೆ ಇನ್ನೊಂಚೂರು ಆ ಕಡೆ ಟರ್ನ್ ಇದೆ ನೋಡಿ, ಸನ್ಸೆಟ್ ಆಗ್ತಿದೆ. ನಿಮಗೆ ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿ ಕಾಣ್ತಿದೆ ಸನ್ಸೆಟ್ಟು. ಆ್ಯಕ್ಚುಲಿ ಅಪ್ಸರಕೊಂಡ ಫಾಲ್ಸ್ಗಿಂತ ಇಲ್ಲಿ ಅಪ್ಸರಕೊಂಡ ಫಾಲ್ಸಲ್ಲಿ ವಾಟರ್ ಫ್ಲೋ ಕಮ್ಮಿ ಇರೋದ್ರಿಂದ ಇಲ್ಲೇ ತುಂಬ ಚೆನ್ನಾಗಿ ಅನಿಸ್ತಿದೆ. ಆಮೇಲೆ ಒಳ್ಳೆ ನೋಡೋಕೆ ಚೆನ್ನಾಗಿದೆ. ಇಡೀ 1 ಅವರ್ ಕಾಣಿಸ್ತಿದೆ ನಿಮಗೆ ಫುಲ್ಲು. ಆ ಕಡೆ ಅದ್ಯಾವುದೋ ಬೀಚು, ಆಮೇಲೆ ಇಲ್ಲೆಲ್ಲ ಗದ್ದೆಗಳು ಎಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೂರ್ಯ ಮುಳುಗಿ ಆಗಲೇ ಚಂದ್ರ ಮೇಲೆ ಬಂದಿದ್ದಾನೆ. ಸೊ ಇವಾಗ ನಾವು ಬಂದಿದ್ದೀವಿ ಅಪ್ಸರಕೊಂಡ ಬೀಚಿಗೆ. ಸನ್ಸೆಟ್ ಆಗಿರೋದಾಗಲೇ ಅಲ್ಲಿ ಕಾಣ್ತಿದೆ ನೋಡಿ, ಆರೆಂಜ್ ಥರ ಕಾಣಿಸ್ತಿದೆ ಸನ್ಸೆಟ್ಟಿಂದು. ಸನ್ಸೆಟ್ ಆಗೋಗಿದೆ. ಅಪ್ಸರಕೊಂಡ ಬೀಚಲ್ಲಿ ಜಾಸ್ತಿ ಫೋಟೋಶೂಟ್ ಮಾಡ್ತಾರೆ, ಪ್ರೀ ವೆಡ್ಡಿಂಗು. ಈ ಕಡೆ ನಿಮಗೆಲ್ಲ ಪ್ರಾಪರ್ಟೀಸ್ ಎಲ್ಲ ಕಾಣುತ್ತೆ ನೋಡಿ. ಅಲ್ಲೇನೋ ಸ್ಟೆಪ್ಸ್ ಥರ ಇದೆ, ಇದೇನೋ ಬಟರ್ಫ್ಲೈ, ಇದೇನೋ ಡೋರ್ ಫ್ರೇಮ್ ಥರ ಇದೆ. ಆಮೇಲೆ ಇಲ್ಲಿ ಇದೇನೋ ಟೆಲಿಫೋನ್ ಒಂದಿದೆ, ಟೆಲಿಫೋನ್ ಬಾಕ್ಸು. ಇಲ್ಲಿ ಟಿ ವಿ ಇದೆ, ಪಿಯಾನೋ, ಎತ್ತಿನ ಗಾಡಿ ಇದೆ, ಲೈಟಿಂಗ್ಸ್ ಇದೆ, ಇಲ್ಲೆಲ್ಲ ಇದೆ ನೋಡಿ. ಎಲ್ಲ ಜಾಸ್ತಿ ಫೋಟೋಶೂಟ್ ನಡೆಯುತ್ತೆ, ಪ್ರೀ ವೆಡ್ಡಿಂಗ್ ಶೂಟು ಇವೆಲ್ಲ ನಡೆಯುತ್ತೆ. ಮತ್ತೆ ಸಿಗೋಣ. ಇವಾಗ ಸದ್ಯಕ್ಕೆ ಸೈನಿಂಗ್ ಆಫ್ ಫ್ರಮ್ ಹೊನ್ನಾವರ. ಅಂಟಿಲ್ ದೆನ್ ನೆಕ್ಸ್ಟ್ ಟೈಮ್, ಬಾಯ್.